ನಮ್ಮ ಗೋವಿಂದ್ ಪೂಜಾರಿ ಅವರು ನಮ್ಮ ಜಡ್ಜಿ ಸಾಹೇಬ್ ಹೇಳಿದಾಗೇನೆ ಅವರು ಅಕ್ಕಪಕ್ಕದ ತಾಲೂಕನ್ನಾಗೆ ನಮ್ದು ಕೂಡ ಬಹುಶಃ ಅಕ್ಕಪಕ್ಕದ ತಾಲೂಕು ಅನ್ಸುತ್ತೆ. ನಮ್ದು ಹೊಸನಗರ, ಅವ್ರದ್ದು ಕುಂದಾಪುರನ ಬೈಂದೂರು ತಾಲೂಕು, ಸ್ವಲ್ಪ ಅಡ್ಜಸೆಂಟ್ ತಾಲೂಕು ಅನ್ಸುತ್ತೆ. ಒಂದೇ ಎಂಪಿ ಕ್ಷೇತ್ರ, ಕರೆಕ್ಟ್. ನಮ್ಮ ಶಿವಮೊಗ್ಗ ಎಂಪಿ ಕ್ಷೇತ್ರ. ಅವರು ಸ್ಕ್ರಾಚ್ ಇಂದ ಬಂದವರು. ಅವರ ಇಂಥವರ ಕೆಲವು ಸಿನಿಮಾಗಳಲ್ಲಿ ನಾವು ನೋಡ್ತೀವಲ್ಲ, ಎಲ್ಲಿಂದ ಪ್ರಾರಂಭ ಆಗಿ ಎಲ್ಲಿಗೆ ತಲುಪ್ತಾರೆ ಅಂತೇಳಿ. ಎಷ್ಟೊಂದು ಅವರು ಸೆಲ್ಫ್ ಮೇಡ್ ಮ್ಯಾನ್ ಅಂತ ಹೇಳಬೇಕು. ಬಾಂಬೆಗೆ ಹೋಗಿ ಎಂತೆಂಥ ಕೆಲಸಗಳನ್ನು, ಅಂದರೆ ಅವರು ಸಣ್ಣ ಹೋಟೆಲ್ನಲ್ಲಿ ಒಂದು ಸಹಾಯಕನಾಗಿ ಕೆಲಸ ಸ್ಟಾರ್ಟ್ ಮಾಡಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ನಿಜವಾಗ್ಲೂ ಅವರು ಅಭಿನಂದನೆಗೆ ಅರ್ಹರು. ಇಂಥವರಿಗೆ ಒಂದು ಇಷ್ಟು ದೊಡ್ಡ ಉದ್ಯಮವನ್ನು ನಡೆಸ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಎಲ್ಲರಿಗೂ ಸ್ಫೂರ್ತಿ. ಎಷ್ಟು ಮನೆಯನ್ನು ಬೆಳಗ್ತಾ ಇದ್ದಾರೆ ಅವರು. ಅವರ ಒಂದು ನಿರ್ದೇಶನದಲ್ಲಿ, ಅವರ ಒಂದು ಒಡೆತನದಲ್ಲಿ ಎಷ್ಟು ಕುಟುಂಬಗಳು ನಡೀತಾ ಇದ್ದಾವೆ ಅಂತಲೇ ನಾವು ಹೇಳಬೇಕು. ಆಮೇಲೆ ಮಹಾದಾನಿಗಳು ಕೂಡ ಶಾಲೆ ಮಕ್ಕಳಿಗೆ ನಮ್ಮ ಊರಿನಲ್ಲಿ ರೀಸೆಂಟಾಗಿ ನಾನು ಒಂದು ಸಣ್ಣದೊಂದು ಶಾಲೆಗೆ ಒಂದು ಸಣ್ಣದೊಂದು ಯಾವುದೋ ಒಂದು ಬೇಡಿಕೆಯನ್ನು ಇಟ್ಟಾಗ ಮಾತನಾಡದೆ ಆ ಶಾಲೆಗೆ ಏನದು ಸ್ಮಾರ್ಟ್ ಕ್ಲಾಸಸ್ ನಡೆಸಲಿಕ್ಕಾಗಿ ಎಲ್ಲ ಸಲಕರಣೆಗಳನ್ನು ಒದಗಿಸಿ ರೀಸೆಂಟಾಗಿ ನಾನು ಹೋಗ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಅವರು ಹೋಗಿ ಅದನ್ನು ನಮ್ಮ ತೀರ್ಥಹಳ್ಳಿಯ MLA ಅವರ ಜೊತೆ ಸೇರಿ ಉದ್ಘಾಟನೆ ಮಾಡಿ ಬಂದಿದ್ದಾರೆ. ಇಂಥ ಅಲ್ಲಿ ಬೈಂದೂರಿನಲ್ಲಿ ಅಥವಾ ಬ್ರಹ್ಮಾವರದಲ್ಲಿ ಬಹುಶಃ ಬಹಳಷ್ಟು ಶಾಲೆಗಳನ್ನು, ಒಂದು ಸರ್ಕಾರಿ ಶಾಲೆಯನ್ನೇ ಇವರು ದತ್ತು ತೆಗೆದುಕೊಂಡು ನಡೆಸ್ತಾ ಇದ್ದಾರೆ. ಇಂಥ ಸಮಾಜಮುಖಿ ವ್ಯಕ್ತಿಗಳು ಜಾಸ್ತಿ ಬರಬೇಕು. ಆದರೆ ಪ್ರಚಾರ ಪ್ರಿಯರಲ್ಲ, ಪ್ರಚಾರವನ್ನು ಪಡೆದುಕೊಳ್ಳೋದಿಲ್ಲ. ಅವರು ಈ ಕೈಯಲ್ಲಿ ಕೊಟ್ಟಿದ್ದು ಈ ಕೈ ಗೊತ್ತಾಗಬಾರ್ದು ಅಂತ ಹೇಳ್ತಾರಲ್ಲ, ಆ ಥರದ ವ್ಯಕ್ತಿ. ಆದರೂ ಕೂಡ ತಮ್ಮ ಯಾರು ಹೇಳದೇ ಇರಲಿ, ಅವರ ಸಮಾಜಮುಖಿ ಕೆಲಸಗಳು, ಕಾರ್ಯಗಳು ನಡೀತಾ ಇದ್ದಾವೆ. ಇದೇ ರೀತಿ ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ಇಷ್ಟನ್ನು ಹೇಳ್ತಾ ಇನ್ನೂ ದೊಡ್ಡದಾಗಿ ಈ ಒಂದು ಸಂಸ್ಥೆ ಶೆಫ್ ಟಾಕ್ ಬೆಳೀಲಿ, ಇನ್ನೂ ಸಾಕಷ್ಟು ಕುಟುಂಬಗಳಿಗೆ ಆಧಾರವಾಗಲಿ ಈ ಸಂಸ್ಥೆ ಅಂತ ಹೇಳ್ತಾ, ಇನ್ನೂ ದೊಡ್ಡದಾಗಿ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ, ಬಹಳಷ್ಟು ರಾಜ್ಯಗಳಲ್ಲಿ ಇವತ್ತು ಸಂಸ್ಥೆ ವಿಸ್ತರಿಸಿದೆ. ಹಾಗೆಯೇ ಇನ್ನೂ ಜಾಸ್ತಿ ರಾಜ್ಯಗಳಿಗೆ ವಿಸ್ತರಿಸಲಿ ಅಂತೇಳಿ ದೇವರಲ್ಲಿ ಬೇಡಿಕೊಳ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ